ಮೋಸ್ಟ್ಲಿ ಇದು ಸರ್ಕಾರದ ಗಮನಕ್ಕೆ ತಟ್ಟುತ್ತೆ ಅನ್ಸುತ್ತೆ, ಅಥವಾ ಈ ವಿಷಯ ಅವರಿಗೆ ಮುಟ್ಟುತ್ತೆ ಮೋಸ್ಟ್ ಅನ್ಸುತ್ತೆ. ಹ್ಯಾಪಿಯೆಸ್ಟ್ ಪರ್ಸನ್ ಸರ್. ಆಮೇಲೆ ಇದನ್ನು ನನ್ನ ಒಬ್ಬೊಂದು ಜವಾಬ್ದಾರಿ ಅಲ್ಲ ಸರ್. ನಾನು ಒಬ್ಬ ಕನ್ನಡಿಗ ಇಲ್ಲ, ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ನಿಂತ್ಕೊಡ್ಬೇಕು. ವೆರಿ ಟ್ರೂ. ಇದು ದೇಶ ನಮ್ಮೊಬ್ರದ್ದಲ್ಲ, ನನ್ನ ಒಬ್ಬಂದಲ್ಲ, ಎಲ್ರದ್ದು. ಸೊ ಎಲ್ಲರೂ ನಿಂತ್ಕೊಂಡ್ರೆ ಇದನ್ನು ಇಂಪ್ಲಿಮೆಂಟ್ ಆಗೋದು. ಸೊ ನಾನು ಈ ಬಾರಿ ಯಾಕೆ ಮೂಲೆ ಮೂಲೆಗೂ ಹೋಗಬೇಕು ಅಂದರೆ ಈ ಕೆಲವೊಂದು ತುಂಬ ಕಾರಣಗಳು ಇತ್ತು. ಫಸ್ಟ್ ಆಫ್ ಆಲ್, ನಾವು ಶ್ರೀಮಂತರ ಮಕ್ಕಳು, ನಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ನಮಗೆ ಸಿಂಪತಿ ಬರಲ್ಲ ಸರ್. ಅಯ್ಯೋ ಪಾಪ ನಾವು ಜೀವನದಲ್ಲೂ ಯಾರು ನಮಗೆ ಹೇಳಲ್ಲ. ನಮ್ಮ ನಿಜ ಕಷ್ಟ ಇದ್ರೂ ಕೂಡ ನಮ್ಗೆ ಹೇಳಲ್ಲ. ಯಾಕಂದರೆ ಆ ಬ್ಯಾಕ್ಗ್ರೌಂಡಿಂದ ಬಂದಾಗ ಅದು ಅನ್ಸಲ್ಲ, ಇವ್ನಿಗೆ ಏನು ಕಷ್ಟ ಬಿಡುಗರು, ಅವ್ನಿಗೆ ಏನು ಕಡಿಮೆ ಬಾರ್ನ್ ವಿತ್ ಗೋಲ್ಡ್ ಸ್ಪೂನ್ ಅಲ್ವಾ. ಸೊ ಹಂಗಿದ್ದಾಗ ನಮ್ಮ ಕಷ್ಟ ನಮ್ಗೆ ಗೊತ್ತು. ಅದನ್ನು ಹಂಚ್ಕೊಳ್ಳೋಕ್ಕೂ ನಮಗೂ ಒಂದೊಂದ್ಸತಿ ಮುಗ್ಗಾರ ಆಗುತ್ತೆ. ಯಾರೂ ಬಿಲೀವ್ ಮಾಡಲ್ಲ ಅಂತೇಳಿ. ಓಕೆ, ಅಟ್ ಇಸ್ ನನ್ನ ಹಣೆ ಬರ, ಅದು ಬಿಟ್ಬಿಡಿ. ಸೊ ನಾನು ಈ ಬಾರಿ ಇದನ್ನು ಏನಕ್ಕೆ ಮಾಡಿದೆ ಅಂದರೆ, ನಾವು ಅವ್ರ ಬಾಗಿಲ ಹತ್ರ ಹೋಗಿ ಅವ್ರನ್ನ ಬೇಡ್ಕೊಳ್ಳೋವರೆಗೂ ಅವ್ರು ನಮ್ಮ ಬಾಗಿಲ ಹತ್ರ ಏನಕ್ಕೆ ಬರಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಕರಿತೀನಿ, ಸರ್ ಇವತ್ತು ಸಾಯಂಕಾಲ ನೀವು ನಮ್ಮ ಮನೆಗೆ ಬರಬೇಕು. ಸರ್ ಬರ್ತೀನಿ ಅಂತ ನಿಮ್ಗೆ ಕರೆಸಿ, ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಮಾಡಿಸಿ, ನಿಮ್ಗೆ ಒಳ್ಳೆ ಊಟ ಹಾಕ್ಬಿಟ್ಟು ಖುಷಿ ಮಾಡಿಬಿಟ್ಟು ಕಳಿಸಿದ್ರೆ, ನೀವು ಕಾಯಿಂದ ಇನ್ನೂ ಮನೆಗೂ ತಲುಪಿರಲ್ಲ, ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ, ಜೇದ ನನ್ನ ಚೆನ್ನಾಗಿ ನೋಡ್ಕೊಂಡು ನಾನು ಒಂದ್ಸತಿ ಕರಿಬೇಕು ನನ್ನ ಮನೆಗೆ, ನನ್ನ ಹೆಂಡತಿಗೆ, ನನ್ನ ತಾಯಿಗೆ ಹೇಳಿಸ್ಬಿಟ್ಟು ಒಳ್ಳೆ ಅಡುಗೆ ಮಾಡಿಸ್ಬಿಟ್ಟು ಮನೆಗೆ ಕರಿಬೇಕು. ವೆದರ್ ರೆಸ್ಪೆಕ್ಟ್ ಆರ್ ಲವ್ ಈಸ್ ಮ್ಯೂಚುವಲ್, ಗಿವ್ ಅಂಡ್ ಟೇಕ್ ಅಷ್ಟೇ ಅಲ್ವಾ. ಸೊ ಹಾಗಾಗಿ ನಾನು ಇವತ್ತು ಬಾಗ್ಲ ಹತ್ರ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಒಂದು ನನ್ನ ಹತ್ತಿರದಿಂದ ನೋಡುವಾಗ ನನ್ನ ದೃಷ್ಟಿಕೋನ ನೋಡೋ ರೀತಿ ಚೆನ್ನಾಗುತ್ತೆ. ಪರವಾಗಿಲ್ಲ ಬಿಡು, ಹುಡುಗ ಚೆನ್ನಾಗಿದ್ದಾನಲ್ಲ, ನಾವು ಏನೇನೋ ಅಂದ್ಕೊಳ್ತಿದ್ದೀವಿ. ಏನಕ್ಕಂದರೆ ನಾನು ಎಲ್ಲ ಕಡೆ ಇದು ಫೇಮಸ್ ಆಗಿರೋದೇ ನಿಮ್ಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರನೇ. ಸೊ ಅದು ಎಷ್ಟೇ ಇದ್ರೂ ಒಂದು ಫಿಲ್ಟರ್ ಇದ್ದೇ ಇರುತ್ತೆ. ಫೇಸ್ ಟು ಫೇಸ್ ನೋಡಿದಾಗ ಅದು ತುಂಬ ಬೇರೆ ಥರ ಅಭಿಪ್ರಾಯ ಚೇಂಜ್ ಆಗುತ್ತೆ. ಸೊ ಒಂದಷ್ಟು ಜನ ಅನ್ಕೊಂತಿದ್ದಾರೆ ಇದನ್ನ ರಾಜಕೀಯಕ್ಕೆ ಏನಾದರೂ ವೇದಿಕೆ ಮಾಡ್ಕೊಂತಾರ ಝೈದ್ ಅವರು? ಖಂಡಿತವಾಗ್ಲೂ ಇಲ್ಲ ಸರ್. ನನಗಿರೋ ತಂದೆ ಹೆಸರಿಗೆ, ತಂದೆಗಿರೋ ಬ್ರ್ಯಾಂಡಿಗೆ, ನಮ್ಮ ತಂದೆಗಿರೋ ಫ್ಯಾನ್ ಫಾಲೋಯಿಂಗ್ಗೆ ನನಗೆ ಏನೂ ಬೇಕಾಗಿಲ್ಲ ಸರ್. ನಾನು ಹೇಳ್ತಿದ್ದೆ, ನನ್ನ ಕ್ಯಾಂಪೇನ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ತಂದೆಯ ಹೆಸರಿಗೆ ನಾನು ಹಿಂಗೆ ಗೆಲ್ಕೊಂಡು ಬರ್ತೀನಿ. ನನ್ನ ಮನ್ಸು ಮಾಡಿ ಇದೆಯಾ, ಕನಸುಗಳಿದೆಯಾ ಮುಂದೆ ಫ್ಯೂಚರ್ ರಾಜಕೀಯಕ್ಕೆ ಬರಬೇಕು? ಯಾವುದೇ ಕಾರಣಕ್ಕೂ ಇಲ್ಲ. ರಾಜಕೀಯ ಕಡೆ ನಾನು ರಾಜಕೀಯ ಕಡೆ ಹೋಗ್ತಿದ್ದೆ ಸರ್. ನಾನು ಸಿನಿಮಾಗೆ ಯಾಕೆ ಬರ್ತೀನಿ, ಚಾಮರಾಜಪೇಟೆ ಕ್ಷೇತ್ರ ನೋಡ್ಕೊಂಡು ಆರಾಮಾಗಿ ಕೂರ್ತಿದ್ದೆ. ಆಯಿತು, ಎಲೆಕ್ಷನ್ ಬಂತು, ರಿಜ್ವಾನ್ ಅರ್ಷದವ್ರಿಗೆ ನಮ್ಮ ತಂದೆ ಸಪೋರ್ಟ್ ಮಾಡಿಬಿಟ್ಟು ಗೆಲ್ಸಿದ್ರು. ಇದು ನನ್ನ ಮನೆ ಅಲ್ಲೇ ಇರೋದು, ಶಿವಾಜಿನಗರಲ್ಲೇ. ನಾನು ನಿಂತ್ಕೊಂಡು ಅಂತ ನಾನು ಫೋರ್ಸ್ ಮಾಡ್ಬೋದಿತ್ತು. ಚಿಕ್ಕಪೇಟೆಯಿಂದ ನಾನು ನಿಂತ್ಕೊಬೋದಿತ್ತು. ಹಲವಾರು ಆಫರ್ಗಳು ನನಗೆ ಬಂತು, ಬಟ್ ನನಗೆ ಇಷ್ಟ ಇರಲಿಲ್ಲ. ಇಲ್ಲ ಸರ್, ನಾನು ಸಿನಿಮಾ ಫೀಲ್ಡ್ ಬಿಟ್ಟರೆ ಇನ್ನೆಲ್ಲೂ ಸಹ ಕಾಣಿಸ್ಕೊಳ್ಳಲ್ಲ, ನನಗೆ ಬೇಕಾಗೋದಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ಕಡೆ ಪ್ರಮೋಷನ್ಸ್ಗೆ ಎಲ್ಲ ಕಡೆ ನುಗ್ತಾ ಇದ್ದೀನಿ. ಅದು ಇಲ್ಲಿವರೆಗೂ ಬಹುಶಃ ನನ್ನ ಪ್ರಕಾರ ಯಾವ ಕಲಾವಿದನೂ ಮಾಡಿಲ್ಲ. ಎಸ್, ನಾನು ಅದನ್ನೇ ಕೇಳಕ್ಕೆ ಬರ್ತಿದ್ದೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಒಂದು ಸಿನಿಮಾಗೋಸ್ಕರ ಯಾವ ಕಲಾವಿದರು ಇಷ್ಟೊಂದು ಡಿಸ್ಟ್ರಿಕ್ಟ್ ಸೆಂಟರ್ಗಳನ್ನ ಟಚ್ ಮಾಡಿಲ್ಲ. ನೀವು ಡಿಸ್ಟ್ರಿಕ್ಟ್ ಸೆಂಟರ್ಗಳಷ್ಟೇ ಅಲ್ಲ, ತಾಲೂಕು ಸೆಂಟರ್ಸ್ಗಳನ್ನ ಕೂಡ ಟಚ್ ಮಾಡಿದ್ದೀರಾ. ತುಂಬ ಜನಕ್ಕೆ ಜಮೀರ್ ಅವರ ಮಗ ನಮ್ಮೂರಿಗೆ ಬಂದಿದ್ದ ಅಂತ ಪ್ರೀತಿಯಿಂದ ಹೇಳ್ಕೊಂತಾರೆ. ಒಂದಷ್ಟು ಜನ ಸೆಲ್ಫಿಗಳು ತಗೊಂಡಿದ್ದಾರೆ, ನೋಡಿ ಸರ್. ಮತ್ತೆ ನಿಮ್ಮನ್ನ ಪರ್ಸ್ನಲ್ ಆಗಿ ಗೊತ್ತಿರೋರು ಮನೆಗೋ ಅಂಗಡಿಗೋ ಕರ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಗೊತ್ತಿರೋರು ದರ್ಗಾಗೆ, ಟೆಂಪಲ್ಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ನಂಗೆ ಖುಷಿ ಆಯಿತು. ದಾವಣಗೆರೆಯಲ್ಲಿ ದುರ್ಗಮ್ಮ ಟೆಂಪಲ್ಗೆ ಹೋಗಿದ್ರಿ ನೀವು. ಅಲ್ಲಿ ಹೋಗಿದ್ದ ಕಡೆ ಎಲ್ಲನೂ ನೀವು ಕಲ್ಚರ್ನ ಪಾಲಿಸೋದಿದೆಯಲ್ಲ, ದಟ್ಸ್ ರಿಯಲಿ ಗುಡ್ ಥಿಂಗ್ ಅಂತ ಅನಿಸ್ತು. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಆಲ್ ದ ರಿಲಿಜನ್ಸ್ ಅಲ್ಲ ಸರ್. ನಾವು ಇಂಡಿಯಾದಲ್ಲಿ ಇದ್ಮೇಲೆ ನೀವು ಬೇರೆ ಕಂಟ್ರೀಸ್ ಹೋಗಿ ಮಾಡ್ಕೊಳ್ಳಿ. ಈಗ ಮುಸ್ಲಿಮ್ಸ್ ಅವ್ರದ್ದು ಕೆಲವೊಂದು ಕಂಟ್ರೀಸ್ಗಳು ಇದೆ, ಕ್ರಿಶ್ಚಿಯನ್ಸ್ ಅವ್ರದ್ದು ಹಲವಾರು ಕಂಟ್ರೀಸ್ಗಳು ಇದೆ, ಬೇರೆ ಬೇರೆ ಜಾತಿಯವ್ರದ್ದು ಇದೆ. ಆದರೆ ನಾವು ಇಂಡಿಯಾದಲ್ಲಿ ಹುಟ್ಟಿದ್ವಿ ಅಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ರಿಲಿಜನ್. ನಮ್ಮಿಂದ ನೀವಲ್ಲ, ನಿಮ್ಮಿಂದ ನಾವು ಅಲ್ಲ, ಹಮ್ ಸಾಥ್ ಅಂತಾರೆ. ನಾವೆಲ್ಲ ಮುಂದಕ್ಕೆ ಬರೆಸಿದ್ರೆ ಒಂದು ಇಂಡಿಯಾ ಅಂತ ಆಗೋದು. ಜಾತ್ ಪಾತಿಂದ ನಾವು ಬದುಕಕ್ಕಾಗೋದು ಖುಷಿ ಇದರಿಂದ. ಸೊ ಹಾಗಾಗಿ ಯಾರ ನನಗೆ ಪ್ರೀತಿಯಿಂದ ಕರೆದು ನಾನು ಖಂಡಿತ ಹೋಗ್ತೀನಿ. ನಾನು ಬಿಲೀವ್ ಮಾಡಲ್ಲ ನನಗೆ, ಏನಕ್ಕಂದರೆ ನಾನು ಮುಸ್ಲಿಮ್, ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ದೇವ್ರಿಗೆ ನಾನು ಬಿಲೀವ್ ಮಾಡೋದು. ಬಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರ ದೇವ್ರಿಗೆ ನಾನು ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಯಾವುದು ಕಮ್ಮಿ ಇಲ್ಲ. ನಮ್ಮ ದೇವರು ಅದೇ ಹೇಳಿರೋದು, ಯಾವ ದೇವ್ರಿಗೂ ಕೂಡ ಅವಮಾನ ಮಾಡಬಾರ್ದು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. ಆದರೆ ನಂಬಿಕೆ ನೀನು ನನ್ನ ಮೇಲೆ ಇಟ್ಕೊಳ್ಬೇಕು. ಆ ಮಾತು ಹೇಳಿದ್ಮೇಲೆ ನಾನೀಗ ಡಿಸ್ರೆಸ್ಪೆಕ್ಟ್ ಮಾಡಬೇಕು. ಇನ್ಫ್ಯಾಕ್ಟ್ ನಿಮ್ಮ ಸಿನಿಮಾದ ಮುಹೂರ್ತ ಶುರುವಾಗಿದ್ದು ಕೂಡ ವಿಘ್ನ ವಿನಾಯಕನ ಆಲಯದಿಂದನೇ ಅಲ್ಲ? ಕರ್ಕೊಂಡು ಹೋಗಿ ಮಸೀದಲ್ಲಿ ಮಾಡ್ಬೋದಿತ್ತಲ್ಲ ಸರ್. ನಾನು ಇಟ್ಸ್ ನಥಿಂಗ್ ಲೈಕ್ ದಟ್. ಸೂಪರ್. ನಿಮಗೆ ಸ್ಪೆಷಲ್ ಮೂಮೆಂಟ್ಸು, ತುಂಬ ಡಿಸ್ಟ್ರಿಕ್ಟ್ ಸೆಂಟರ್ಗಳಿಗೆ ಹೋಗಿದ್ರಿ, ನಾವು ವೀಡಿಯೋಸ್ ಎಲ್ಲ ನೋಡ್ತಿದ್ವಿ. ಒಂದಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡಿ ಒಂದು ದೊಡ್ಡ ಸ್ಟಾರ್ಡಮ್ ಇರೋವಂತಹ ಸ್ಟಾರ್ಗಳು ಹೋದಾಗ ಏನು ಜನ ಸೇರ್ತಾರೋ, ಏನು ಪ್ರೀತಿ, ಅಭಿಮಾನ ಇದು ಸಿಗುತ್ತೋ, ಆದರೆ ಸೇಮ್ ಅಮೌಂಟ್ ಆಫ್ ಲವ್ ನಿಮಗೂ ಸಿಕ್ತು. ಸೊ ಅದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಯಾವ ಥರ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಯಾವ ಜನ್ಮದ ಪುಣ್ಯನೋ, ನಾನು ಮಾಡಿರೋದ ಇಲ್ಲ ನಮ್ಮ ತಂದೆ ತಾಯಿ ಮಾಡಿರೋದು, ಅದು ನನಗೆ ಸಿಗ್ತಿರೋದು, ಅದನ್ನು ಅದೃಷ್ಟ ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟ್ ಮಾಡಿದೆ ನಾನು, ಒಂದಷ್ಟು ಜನ ಸೇರ್ತಾರೆ, ಕಲಾವಿದರಲ್ವಾ, ಉತ್ತರ ಕನ್ನಡದಲ್ಲೇ ಸ್ವಲ್ಪ ಗೌರವ ಜಾಸ್ತಿ. ಆಮೇಲೆ ಸ್ವಲ್ಪ ಫೇಸ್ ಫಿಂಗರ್ ಆಗಿದೆ. ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಮಲಾಯ್ಕ ಅವ್ರು 2-3 ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಹಾಡು ಕ್ಲಿಕ್ ಆಗಿದೆ.
ಸೊ ಒಂದಷ್ಟು ಜನ ಸೇರ್ತಾರೆ ಅಂತ. ಬಟ್ ಈ ಮಟ್ಟಿಗೆ ಜನ ಸೇರ್ತಾರೆ, ಈ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತಾ ಸರ್. ಆಲ್ಮೋಸ್ಟ್ ಜನ ನಾನು ಹೇಗಿದೆ ಅಂತ ನೋಡೋಕೆ ಬಂದಾರೆ. ಓ, ಅವ್ನು ಜಮೀನ್ ಮಗ ಹೇಗಿರ್ತಾನೆ ಅಂದರೆ ಅವ್ರು ನನಗೆ ನನ್ನ ಮನುಷ್ಯನ ಥರ ಅವ್ರು ನನಗೆ ಫೀಲ್ ಮಾಡ್ತಾ ಇಲ್ಲ. ಅವ್ರು ನನಗೆ ಅಲ್ಲಿ ಒಂದು ಸತಿ ಮುಟ್ಬೇಕು, ಅವ್ರು ನನ್ನನ್ನು ಮುಟ್ಬೇಕು ಅಂದರೆ ಈ ನಿಜವಾಗಿ ಮನುಷ್ಯ ನಮ್ದು ಥರ ಸ್ಕಿನ್ ಇದೆಯಾ ಅಂದರೆ ಆ ಥರ ಅವ್ರಿಗೆ ಪಾಪ ಅವ್ರಿಗೆ ಫೀಲಿಂಗು. ಓಕೆ. ಆಮೇಲೆ ಪ್ರತಿಯೊಂದು ಮೂಮೆಂಟು ನನಗೆ ತುಂಬ ಸ್ಪೆಷಲ್ ಸರ್. ಇದು ಒಂದು ಚೆನ್ನಾಗಿತ್ತು, ಇದೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನಾನು ಒಪ್ಪಲ್ಲ. ಪ್ರತಿಯೊಂದು ಮೂಮೆಂಟು ತುಂಬ ಚೆನ್ನಾಗಿತ್ತು. ಈಗಂದರೆ ತುಂಬ ಜನ ನನಗೋಸ್ಕರ ಬೆಳಗಿಂದ ಸಾಯಂಕಾಲವರೆಗೂ ವೇಟ್ ಮಾಡೋರೆ, ಅದು ಅವಶ್ಯಕತೆ ಇರಲಿಲ್ಲ. ನನ್ನ ಹಿಂದೆ ಗಾಡಿ ಸ್ಪೀಡಲ್ಲಿ ಓಡಿಸ್ಕೊಂಡು ನನ್ನ ಹಿಂದೆ ಬರ್ತಾರೆ ಗಾಡಿಯಲ್ಲಿ, ನಾನು ಫೋಟೋ ಅಂತ ಫೋಟೋ ಕೊಡೋವರೆಗೂ ಬಿಡಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮುಟ್ಟಬೇಕು. ಹೈಯೆಸ್ಟ್ ನಾನು ನೋಡಿದ್ದು ನನ್ನ ಮುಟ್ಟಬೇಕು. ಅದು ಏನು ಖುಷಿಯಿಂದ ಅವ್ರಿಗೆ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ನನ್ನ ಮುಟ್ಟಬೇಕು, ಅವ್ರು ನನ್ನ ಚೂರು ಇಷ್ಟು ಹೆಚ್ಚಾದರೂ ಸಾಕು ಬೆರಳು. ಸೊ ಅದು ಒಂದು ತುಂಬ ಇದು ಅಬ್ಸರ್ವ್ ಮಾಡಿದೆ. ಸೊ ಎವ್ರಿ ಮೂಮೆಂಟ್ ಇಸ್ ಸ್ಪೆಷಲ್ ಫಾರ್ ಮಿ. ಆಮೇಲೆ ಎಷ್ಟೋ ಜನ ನನ್ನ ಫೋಟೋ ಹೆಗಲ ಮೇಲೆ ಹಾಕ್ಕೊಂಡು ಹಿಡ್ಕೊಂಡು, ಈಗ ಪ್ರೀಲೀಸ್ ಈವೆಂಟ್ ನಾವು 4-5 ಕಡೆ ಮಾಡಿದ್ವಿ. ಅಲ್ಲಿ ಎಷ್ಟೆಷ್ಟು ಜನ ಸಂಘದವರು ಅವರವರೇ ಅಲ್ಲಿ ದಾವಣಗೆರೆಯಲ್ಲಿ, ಹುಬ್ಳಿಯಲ್ಲಿ, ಬೆಳಗಾಮಲ್ಲಿ ಎಲ್ಲರೂ ಸಂಘಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ. ನಾನು ಸ್ವಲ್ಪ ಜಾಸ್ತಿ ಆ ಕಡೆ ಎಲ್ಲ ನೋಡಲ್ಲ. ಅಲ್ಲಿ ಹೋದಾಗೆಲ್ಲ ಗೊತ್ತಾಯಿತು ಇವ್ರ ಅಸೋಸಿಯೇಷನ್ ಅಂತೆ, ಅವನ ಅಧ್ಯಕ್ಷ ಅಂತ. ನನಗೆ ಯಾರಂತಲೇ ಗೊತ್ತಿಲ್ಲ. ಪಾಪ ಅವ್ರುಗಳು ಅವ್ರವ್ರ ಪ್ರೀತಿಯಲ್ಲಿ ಪಾಪ ಅವ್ರುಗಳು ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.